ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ಸದ್ಯ ಈ ಸುದ್ದಿ ಹೇಳೋದಕ್ಕೆ ಕೂಡ ಬೇಜಾರಾಗ್ತದೆ. ಆದರೆ ಈ ದುರಂತ ಏನಪ್ಪ ಅಂದ್ರೆ ಯಾವ ಟಿ ವಿಲೂ ಕೂಡ ತೋರಿಸ್ತಾ ಇಲ್ಲವಲ್ಲ ಅನ್ನೋದೇ ನಾನು ಕೂಡ ನೋಡಿ ನಂಗೆ ಸಾಕಾಗಿದೆ. ಆ ದರ್ಶನ್ ಸುದ್ದಿ ಒಂದು ಬಿಟ್ಟು ಇನ್ನೇನು ಟಿ ವಿರೂ ಕೂಡ ಸಿಗ್ತಾ ಇಲ್ಲ. ಅದು ಕೂಡ ಬೇಜಾರಿನ ಸಂಗತಿ. ಇದು ಸುನೀತಾ ವಿಲಿಯಮ್ಸ್ ಅವರು ಕೂಡ ಬಾಹ್ಯಾಕಾಶದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಅವ್ರು ವಾಪಸ್ ಬರ್ತಾರೆ ಅನ್ನೋದೇ 90% ಈಗ ಅನುಮಾನ ಶುರುವಾಗಿದೆ. ಹೌದು, ಇದೇ ಜೂನ್ 16ನೇ ತಾರೀಕು ಬರಬೇಕಿತ್ತು, ಅಥವಾ ಜೂನ್ 26 ಕೂಡ ಎಕ್ಸ್ಟೆಂಡ್ ಕೂಡ ಮಾಡಿಕೊಂಡ್ರು. ಅಲ್ಲಿ ಅವರು ಹೋಗಿರೋಂಥ ರಾಕೆಟ್ ಅವ್ರಿಗೆಲ್ಲದೂ ಕೂಡ ರೀತಿಯಲ್ಲಿ ಅವ್ರಿಗೆ ಕೈ ಕೊಡೋಕ್ಕೆ ಶುರು ಮಾಡಿದೆ. ಒಂದು ಸರಿ ಮಾಡಿದ್ರೆ ಮತ್ತೊಂದು ಕೈ ಕೊಡ್ತಾ ಇದೆ ಅಂತೆ. ನಾಸಾದವರು ಹೊಸ ಪ್ರಯೋಗ ಮಾಡಿ ಜನಗಳಿಗೆಲ್ಲ ಆಕಾಶದಲ್ಲಿ ಆಚೆ ಆರಿಸಿದ್ರೆ ಏನಾಗುತ್ತೆ, ಹೇಗೆ ಕೆಲಸ ಮಾಡ್ತಾರೆ, ಅವರು ಹೇಗೆ ಬಾಹ್ಯಾಕಾಶ ಒಂದು ಟೂರಿಸ್ಟ್ ಪ್ಲೇಸ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೋಗಿ ಈ ಸುನೀತಾ ವಿಲಿಯಮ್ಸ್ ಮತ್ತು ಇಬ್ಬರನ್ನೂ ಕೂಡ ಜೊತೆ ಮಾಡಿ ಕಳಿಸ್ಕೊಟ್ಟಿದ್ರು. ಅದು ಪ್ರಯೋಗ ಮಾಡೋಕ್ಕೋಗಿ ಈಗ ಆ ಪ್ರಯೋಗ ಈ ಹಿಂದೆ ಕಲ್ಪನಾ ಚಾವ್ಲಾ ದುರಂತ ಹೀಗಾಗಿದೆ, ಇದು ಕೂಡ ಅದೇ ಥರ ಆಗಲಂತೂ ಹೊರಟಿದೆ. ಇನ್ನು ಉಳಿದಿರೋದು ಒಂದೇ ವಾರದಷ್ಟು ಡೀಸೆಲ್ ಅದರಲ್ಲಿ ಉಳ್ಕೊಂಡಿದೆ. ದೊಡ್ಡ ಆಸ್ಟ್ರೋನೆಟ್ ಅಂತ ಕೂಡ ಸುನೀತಾ ವಿಲಿಯಮ್ಸ್ನ ಕರೆಯಲಾಗುತ್ತೆ. ಇಂಥ ಸುನೀತಾ ವಿಲಿಯಮ್ಸ್ ಮತ್ತು ಇಬ್ಬರು ಕೂಡ ಆಸ್ಟ್ರೋನೆಟ್ಸ್ಗಳನ್ನ ಬಳಸ್ಕೊಂಡು ಇದನ್ನು ಪ್ರಾಯೋಗಿಕ ಮಾಡೋಕ್ಕೆ ಅಂತ ಹೋಗಿ ಈಗ ಅವರು ಹೋಗ್ತಾ ಇದ್ದಂಥ ರಾಕೆಟ್ ಕೂಡ ಈಗ ಅದು ಕೈ ಕೊಟ್ಟಿದೆ. ಸದ್ಯ ಸರಿಪಡಿಸೋ ಪ್ರಯತ್ನ ಪಡ್ತಾರೆ. ಇನ್ನೊಂದು ವಾರದೊಳಗೆ ಅದು ಸರಿಪಡಿಸ್ಬೇಕು ಅವರು. ಯಾಕೆಂದರೆ ಆ ಸರಿಪಡಿಸ್ಲಿಲ್ಲ ಅಂತಂದರೆ ಅದು ಆಕಾಶದಲ್ಲಿ ಕಳೆದೋಗುತ್ತೆ, ಎಲ್ಲಿ ಹೋಗ್ತದೆ ಅಂತಲೂ ಗೊತ್ತಿಲ್ಲ. ಹಾಗಾಯಿತು ಅಂತಂದರೆ ಕಲ್ಪನಾ ಚಾವ್ಲಾ ಆ ಮೊದಲನೇ ದುರಂತ, ಎರಡನೇ ದುರಂತ ಸುನೀತಾ ವಿಲಿಯಮ್ಸ್ ಅಂತ ಹೇಳಲಾಗುತ್ತೆ. ದಯವಿಟ್ಟು ಅದು ಆಗಬಾರ್ದು ಅಂತ ನಾವು ಕೂಡ ಆಶ್ಚರ್ಯ ಪಡೋಣ. ಹಾಗೆ ವಿಡಿಯೋ ಬಗ್ಗೆ ನೀವೇನು ಅನಿಸ್ತೀರ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.